ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಜುಲೈ 19ರ ಸಾಧನಾ ಸಮಾವೇಶಕ್ಕೆ ಭರ್ಜರಿ ತಯಾರಿ. ಸಚಿವ ಮಹದೇವಪ್ಪ ಅವರಿಂದ ಸಮಾವೇಶದ ಸ್ಥಳ ವೀಕ್ಷಣೆಯಾಗಿದೆ. 19ನೇ ತಾರೀಕು ನಡೆಯಲಿರುವಂತಹ ಈ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದ್ದು ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಸಮಾವೇಶ ಆಯೋಜನೆಯಾಗಿದೆ. ಈ ಸಾಧನಾ ಸಮಾವೇಶದ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಸಚಿವ ಮಹದೇವಪ್ಪ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಕೂಗು, ಅದೆಲ್ಲದರ ಬೆನ್ನಲ್ಲೇ ಅದೆಲ್ಲವನ್ನ ಸರಿಪಡಿಸುವಂತಹ ಪ್ರಯತ್ನಗಳು ಹೈಕಮಾಂಡ್ನಿಂದ ಆಯಿತು. ಅದೆಲ್ಲ ಆಗ್ತಾ ಇದ್ದಂತೆ ಈಗ ಸಾಧನಾ ಸಮಾವೇಶ ಏನು ಆಯೋಜನೆಯಾಗಿದೆ, ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಚಿವ ಮಹದೇವಪ್ಪ ಅವರು ಸಮಾವೇಶದ ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನ ಅಂತಲೇ ಕರೆಯಲಾಗ್ತಾ ಇದೆ ಈ ಸಾಧನಾ ಸಮಾವೇಶವನ್ನ. ಇನ್ನು ಸಾಧನಾ ಸಮಾವೇಶಕ್ಕೆ ಜನರನ್ನ ಕರೆತರೋದಕ್ಕೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಕೊಟ್ಟಂತಹ ಟಾಸ್ಕ್ ಇದೆ. ಸಮಾವೇಶವನ್ನ ಶಕ್ತಿ ಪ್ರದರ್ಶನದ ವೇದಿಕೆ ಮಾಡುವಂತಹ ಪ್ಲಾನ್ ಆಗಿದೆ. ಪ್ರತಿ ಕ್ಷೇತ್ರದಿಂದ 6 ರಿಂದ 8 ಸಾವಿರ ಜನರನ್ನ ಕರೆತರುವಂತೆ ಟಾಸ್ಕ್. ಮೈಸೂರು ಜಿಲ್ಲೆ 11 ಕ್ಷೇತ್ರಗಳ ಪೈಕಿ 8 ಕಾಂಗ್ರೆಸ್ ಶಾಸಕರಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ ಜನರನ್ನ ಕರೆತರೋದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಬಸ್ ಪೂರೈಕೆ ಆಗುತ್ತೆ. ಆ ವ್ಯವಸ್ಥೆಯಾಗ್ತಾ ಇದೆ. ಜುಲೈ 19ರ ಸಮಾವೇಶ ಶಕ್ತಿ ಪ್ರದರ್ಶನ ಅಲ್ಲ. ಶಕ್ತಿ ಪ್ರದರ್ಶನ ಮಾಡುವಂತಹ ಯಾವ ಅಗತ್ಯವೂ ನಮಗಿಲ್ಲ ಅನ್ನೋದು ಸಚಿವ ಮಹದೇವಪ್ಪ ಅವರ ಹೇಳಿಕೆ. ಯಾವ ಮೀಟಿಂಗ್ಗೆ ಯಾವಾಗ ಕರೆದ್ರು ಹೋಗ್ತೀವಲ್ಲ. ಅಯ್ಯೋ ನೀವು ಕರೆದ್ರೆ ಬೇಡ ಅಂತ ಹೇಳ್ತೀನಿ ನಾನು. ನೀವು ಕರೆದ್ರು ಬಂದು ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲ, ನನಗೂ ಹೇಳಿದ್ರು, ನಾನು ಇಂಡಿಗೆ ಹೊಟ್ಟೋಗಿದ್ದೆ, ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ. ನಾನು ಸಮಾವೇಶದ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಾಮ್. ಗ್ರೌಂಡ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಈ ಸಾಧನಾ ಸಮಾವೇಶ ಅನ್ನುವಂತಹ ಹೆಸರಿದ್ರೂ ಕೂಡ ಇದೊಂದು ರೀತಿ ಶಕ್ತಿ ಪ್ರದರ್ಶನ ಸಿದ್ಧತೆ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಮಹದೇವಪ್ಪ ಅವರು ಈಗಾಗಲೇ ಪರಿಶೀಲನೆ ಕೂಡ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಹಾಗಾಗಿ ಹೇಗಿದೆ ಚಿತ್ರಣ ಅಲ್ಲಿ ನೋಡ್ತಾ ಇದ್ರೆ? ಪ್ರತಿಮಾ, ಇದೇ ತಿಂಗಳು 19 ಶನಿವಾರದಂದು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆತಾ ಇರುವಂತಹ ಸಮಾವೇಶದಲ್ಲಿ ಬರೋಬ್ಬರಿ 2600 ಕೋಟಿಯ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನ ಸಿಎಂ ಮಾಡ್ತಾ ಇದ್ದಾರೆ. ಅದೇ ಸ್ಥಳದಲ್ಲಿ ನಾನಿದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು ವೇದಿಕೆಯನ್ನ 1 ಲಕ್ಷ ಜನರನ್ನ ಸೇರಿಸುವಂತಹ ಒಂದು ನಿರೀಕ್ಷೆಯಲ್ಲಿ ಸಾಧನಾ ಸಮಾವೇಶ ಏನಿದೆ ಅದು ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಹೆಗಲಿಗೆ ಈ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ. ಈಗಾಗಲೇ ಮಹದೇವಪ್ಪ ಸ್ಪಷ್ಟಪಡಿಸಿದ್ರು, ಇದು ಶಕ್ತಿ ಪ್ರದರ್ಶನ ಅಲ್ಲ, ಸಾಧನಾ ಸಮಾವೇಶ ಅಂತೇಳಿ. ಆದರೆ ಯಾರು ಏನೇ ಹೇಳಿದ್ರು ಸಹ ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಪ್ರದರ್ಶನಕ್ಕೆ ಈ ವೇದಿಕೆ ಸಿದ್ಧವಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನೀವು ಆ ಒಂದು ವೇದಿಕೆಯನ್ನು ನೋಡ್ಬೋದು, ಸಾಕಷ್ಟು ವ್ಯವಸ್ಥಿತವಾಗಿ, ಅಂದರೆ ಮಳೆಗಾಲ ಆಗಿರೋದ್ರಿಂದ, ಮಳೆ ಬರ್ತಾ ಇರೋದ್ರಿಂದಾಗಿ ಬರುವಂಥವರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಜರ್ಮನ್ ಮಾದರಿಯ ಟೆಂಟ್ಗಳನ್ನು ನಿರ್ಮಿಸುವಂಥದ್ದು, ಮತ್ತು ಕೆಳಭಾಗದಲ್ಲಿ ಆ ಒಂದು ಹಾಸು ಏನಿದೆ ಅಲ್ಲಿಯೂ ಸಹ ವ್ಯವಸ್ಥಿತವಾಗಿ ಬ್ಯಾರಿಕೇಡ್ಗಳನ್ನು ಮಾಡ್ಕೊಳ್ಳುವಂಥದ್ದು, ಮತ್ತು ಬೃಹತ್ LED ಪರದೆಗಳನ್ನು ಮಾಡುವಂಥದ್ದು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಮತ್ತು ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಇರೋದು ರೆಡ್ ಕಾರ್ಪೆಟ್. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಈ ವೇದಿಕೆಯ ಮಧ್ಯಭಾಗದಲ್ಲಿ ಮತ್ತೊಂದು ರ್ಯಾಂಪ್ ಅನ್ನ ಮಾಡಲಾಗ್ತಾ ಇದೆ. ಆ ರ್ಯಾಂಪ್ನ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಈ ಒಂದು ವೇದಿಕೆ ಆರಂಭದಿಂದ ಆ ಕಟ್ಟ ಕೊಡೆಯಲ್ಲಿ ಏನು ಜನರಲ್ಲಿ ಕುಳಿತುಕೊಳ್ತಾರೆ ಅಲ್ಲಿಯವರೆಗೂ ಸಹ ಒಂದು ವಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಸಮಾವೇಶದ ಮಧ್ಯಭಾಗದಲ್ಲಿ ಒಂದು ಚಿಕ್ಕದಾದಂತಹ ವೇದಿಕೆಯನ್ನ ಮಾಡಿ ಈ ಮುಖ್ಯ ವೇದಿಕೆಯಿಂದ ಜನರು ಇರುವ ತನಕ ಸಿದ್ದರಾಮಯ್ಯ ಅವರು ನಡೆದುಕೊಂಡು ಹೋಗಿ ಜನರ ಮಧ್ಯದಲ್ಲಿ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ವ್ಯವಸ್ಥೆ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆಯಾ? ಹಳೆ ಮೈಸೂರು ಭಾಗದಲ್ಲಿ ತಮಗಿರುವಂತಹ ಶಕ್ತಿಯನ್ನ ತೋರಿಸಿ ಒಂದೇ ಕಲ್ಲಿನಲ್ಲಿ ಸಾಕಷ್ಟು ಅಕ್ಕಿಗಳನ್ನು ಹೊಡೆಯುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಂದೇಶವನ್ನು ತಲುಪುವಂಥದ್ದು, ತಮ್ಮದೇ ಪಕ್ಷದ ಕೆಲ ನಾಯಕರು ಏನು ಮಾತುಗಳನ್ನು ಆಡ್ತಾ ಇದ್ದಾರೆ ಅವರಿಗೆ ಉತ್ತರವನ್ನು ಕೊಡುವಂಥದ್ದು, ಮತ್ತೆ ವಿಪಕ್ಷಗಳು ನಾಯಕತ್ವ ಬದಲಾವಣೆ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ ಅದಕ್ಕೂ ಸಹ ಉತ್ತರ ಕೊಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮಾಡಲಿಕ್ಕೆ ಹೊರಟುವಂಥದ್ದು ಎಲ್ಲ ವ್ಯವಸ್ಥಿತವಾದಂತಹ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮೆಲ್ಲ ಮಾಹಿತಿಗೆ.